ಅನುಗ್ರಹವಾಗಲಿ. ಈ ಬೆಳಗಿನ ಜಾವದಲ್ಲಿ ನಿನ್ನ ಜೀವಳ ವಾಕ್ಯವನ್ನು ಧ್ಯಾನಿಸುವಾಗ ಕರ್ತನೇ, ನೀನು ನಮ್ಮ ಮಧ್ಯದಲ್ಲಿದ್ದುಕೊಂಡು ನಿನ್ನ ಆತ್ಮ ಮೂಲಕವಾಗಿ ಈ ವಾಕ್ಯದ ಗುಡಾರ್ಥವನ್ನು ತಿಳಿಯಪಡಿಸು. ವಾಕ್ಯದ ಮೂಲಕ ನಮ್ಮ ಸಂಗಡ ಮಾತಾಡಿ ನಮ್ಮೆಲ್ಲರನ್ನು ಬಲಪಡಿಸು. ಯೇಸು ನಾಮದಲ್ಲಿ ಕೇಳಿಕೊಳ್ತೀನಿ ತಂದೆ, ಆಮೇನ್. ಕರ್ತನಲ್ಲಿ ಪ್ರಿಯರೇ, ಈ ದಿನದ ವಾಕ್ಯ ಭಾಗ ಯೆಶಾಯನ ಪ್ರವಾದನೆ ಗ್ರಂಥ 50ನೇ ಅಧ್ಯಾಯ 1ರಿಂದ 11 ವಚನ ನಾವು ಧ್ಯಾನಿಸೋಣ. ಈ ಒಂದು ಅಧ್ಯಾಯದಲ್ಲಿ ನಾನು ನಿಮ್ಮ ಮಧ್ಯದಲ್ಲಿ ಇವತ್ತು 7 ವಿಷಯಗಳ ಕುರಿತು ಮಾತಾಡುತ್ತೇನೆ. ಇದರ ಒಂದು ತಲೆಬರ ದೇವರಲ್ಲಿ ಭರವಸೆ. ದೇವರಲ್ಲಿ ಯಾಕೆ ಭರವಸೆ ಇಡಬೇಕು? ಮೊದಲಾಗಿ ನಮ್ಮ ಪಾಪ, ಅಪರಾಧ, ದ್ರೋಹಗಳನ್ನು ಅಳಿಸಿ ಹಾಕುವುದರಿಂದ ಭರವಸೆ ಇಡಬೇಕು. 1ರಿಂದ 3 ವಚನ. 2ನೇ ವಿಷಯ, ಶಿಕ್ಷಿತರ ನಾಲಿಗೆಯನ್ನು ದಯಪಾಲಿಸುವುದರಿಂದ ಭರವಸೆ ಇಡಬೇಕು. 4ನೇ ವಚನದಲ್ಲಿ ನೋಡ್ತೀವಿ ನಾವು. ಮತ್ತೆ 3ನೇ ವಿಷಯ, ದೇವರ ವಾಕ್ಯವನ್ನು ಕೇಳುವ ಕಿವಿಯನ್ನು ತೆರೆದಿರುವುದರಿಂದ ಭರವಸೆ ಇಡಬೇಕು. ಅದು 5ನೇ ವಚನದಲ್ಲಿ ನಾವು ನೋಡ್ತೀವಿ. ಮತ್ತೆ 4ನೇದಾಗಿ, ಕಷ್ಟಗಳಲ್ಲಿ ಜಯ ಕೊಡುವುದರಿಂದ ಭರವಸೆ ಇಡಬೇಕು. ಅದು 6ನೇ ವಚನದಲ್ಲಿ ನಾವು ತಿಳಿದುಕೊಳ್ತೀವಿ. ಮತ್ತು 5ನೇದಾಗಿ, ದೇವರ ಸಹಾಯಕನಾಗಿರುವುದರಿಂದ ಭರವಸೆ ಇಡಬೇಕು. 7ರಿಂದ 9 ವಚನದಲ್ಲಿ ನಾವು ಅದನ್ನು ಕಾಣ್ತೀವಿ. ಮತ್ತು 6ನೇದಾಗಿ, ದೇವರು ಆಧಾರವಾಗಿರುವುದರಿಂದ ಭರವಸೆ ಇಡಬೇಕು. ಅದು 10ನೇ ವಚನದಲ್ಲಿ ನಾವು ನೋಡ್ತೀವಿ. ಮತ್ತು 7ನೇ ವಿಷಯ, ದುಷ್ಟರಿಗೆ ನಾಶನವಿದೆ ಎಂದು ಭರವಸೆ ಇಡಬೇಕು. ಅದು ಕೊನೆಯ 11 ವಚನದಲ್ಲಿ ನಾವು ಕಾಣ್ತೀವಿ. ಕರ್ತನ ಪ್ರೀತಿಯುಳ್ಳ ಪ್ರಿಯರೇ, ಈ ಸಮಯ ವಾಕ್ಯವಾಗಿ ಈ ಒಂದು ಪುಸ್ತಕವನ್ನು ಧ್ಯಾನ ಮಾಡೋಣ. ಮೊದಲಾಗಿ ನಾವು ಯೆಶಾಯ 50ನೇ ಅಧ್ಯಾಯ 1ರಿಂದ 3 ವಚನ ನಾವು ಓದ್ತೀನಿ. ಯೆಹೋವನಿಗೆ ಅನ್ನುತ್ತಾನೆ, ನಾನು ನಿಮ್ಮ ತಾಯಿಯನ್ನು ತ್ಯಜಿಸಿದ ತ್ಯಾಗ ಪತ್ರವು ಎಲ್ಲಿ? ನನ್ನ ಸಾಲಗಾರರಲ್ಲಿ ಯಾರಿಗೆ ನಿಮ್ಮನ್ನು ಮಾರಿಬಿಟ್ಟಿದ್ದೇನೆ? ನೋಡಿರಿ, ನಿಮ್ಮ ದೋಷಗಳ ನಿಮಿತ್ತ ನಿಮ್ಮನ್ನು ಮಾರಿದೆನು. ನಿಮ್ಮ ದ್ರೋಹಿಗಳಿಗಾಗಿ ನಿಮ್ಮ ತಾಯಿಯನ್ನು ಬಿಟ್ಟೆನು. ನಾನು ಬಂದಾಗ ಯಾಕೆ ಯಾರು ಕಾದಿರಲಿಲ್ಲ? ನಾನು ಕರೆದಾಗ ಯಾಕೆ ಯಾರು ಉತ್ತರ ಕೊಡಲಿಲ್ಲ? ನನ್ನ ಹಸ್ತವು ರಕ್ಷಿಸಲಾರದ ಮುಟ್ಟಿಗೆಯೋ? ಉದ್ಧರಿಸುವ ಶಕ್ತಿಯು ನನ್ನಲ್ಲಿಲ್ಲವೋ? ಇಗೋ, ನನ್ನ ಸರ್ಜನದಿಂದಲೇ ಸಮುದ್ರವನ್ನು ಬತ್ತಿಸಿ ನದಿಗಳನ್ನು ಒಣಕಾಡನ್ನಾಗಿ ಮಾಡುತ್ತೇನೆ. ನೀರಿಲ್ಲದೆ ಅಲ್ಲಿನ ಮೀನುಗಳು ಬಾಯಾರಿ ಸತ್ತು ನಾರುವವು. ಆಕಾಶಕ್ಕೆ ಅಂಧಕಾರವನ್ನು ಒದಿಸಿ ಗೋಣಿತಟ್ಟಿನ ಮುಸುಕನ್ನು ಹಾಕುತ್ತೇನೆ. ಕರ್ತನ ಪ್ರಿಯರೇ, ಇಲ್ಲಿ ಮೊದಲಾಗಿ 1ರಿಂದ 3 ವಚನದಲ್ಲಿ ದೇವರು ಹಿಂದೆ ಇದ್ದಂತ, ಅಂದ್ರೆ ಇಸ್ರಾಯೇಲರ ಹಿರಿಯರು ಮಾಡಿದಂತ ದ್ರೋಹಗಳನ್ನು ಈಗಿರುವಂತ ಪೀಳಿಗೆಗಳಿಗೆ ತಿಳಿಸುವುದನ್ನು ನಾವು ನೋಡ್ತೀವಿ. ಅಂದ್ರೆ ಇಲ್ಲಿ ತಾಯಿ ಅಂದ್ರೆ ಹಿಂದಿನ ಒಂದು ಇರುವಂತ ಜನಾಂಗ. ಅದು ನನಗೆ ದ್ರೋಹ ಮಾಡಿತ್ತು, ಅದು ಪಾಪ ಕಾರ್ಯಗಳು ಮಾಡಿತ್ತು, ನನ್ನ ಕಡೆಗೆ ತಿರುಗಿಕೊಳ್ಳಲಿಲ್ಲ, ನನ್ನ ಕೂಗನ್ನು ಆಲಿಸಲಿಲ್ಲ, ಅದರಿಂದ ಅದು ಒಂದು ನಾಶನಕ್ಕೆ ಸಿದ್ಧವಾಗಿದೆ ಎಂಬುದು ದೇವರು ಈಗಿರುವಂತ ಜನಗಳಿಗೆ ಅದು ತಿಳಿಸ್ತಿದ್ದಾನೆ. ನಾವು ಮೊದಲು ನೋಡಿದ ಹಾಗೆ ನಮ್ಮ ಪಾಪ, ಅಪರಾಧ, ದ್ರೋಹಗಳನ್ನು ಅಳಿಸಿ ಹಾಕುವುದರಿಂದ ನಾವು ಭರವಸೆ ಇಡಬೇಕು. ದೇವರಿರುವಂತ ಭರವಸೆಯನ್ನು ನಾವು ಕಳೆದುಕೊಳ್ಳಬಾರದು. ಯಾಕಂದ್ರೆ ಆತನು ನಮ್ಮ ಪಾಪ, ಅಪರಾಧಗಳನ್ನು ಅಳಿಸಿ ಹಾಕೋದಕ್ಕೆ ಶಕ್ತನಾಗಿದ್ದಾನೆ. ಅದರಿಂದ ನಾವು ದೇವರಲ್ಲಿ ಯಾವಾಗಲೂ ಭರವಸೆಯುಳ್ಳವರಾಗಬೇಕು. ಈ ದೇವರು ಈ ಲೋಕ ಜನಗಳನ್ನು ಕರಿತಿದ್ದಾನೆ. ಯಾಕಂದ್ರೆ ಅವ್ರನ್ನ ಪಾಪದಿಂದ ರಕ್ಷಿಸಲಿಕ್ಕೆ, ಪಾಪದಿಂದ ರಕ್ಷಿಸಿ ಅವ್ರು ಉದ್ಧರಿಸಿ ಅವ್ರನ್ನ ನಿತ್ಯ ರಾಜ್ಯಕ್ಕೆ ಬಾಧ್ಯರಾಗಿ ಮಾಡ್ಬೇಕಂತೇಳಿ ದೇವರ ಒಂದು ಆಸೆ ಆಗಿದೆ. ಅದರಿಂದ ಈ ದಿನಮಾನದಲ್ಲೂ ಸಹ ದೇವರು ಪ್ರತಿಯೊಂದು ಜನಗಳನ್ನ ತನ್ನ ಬಳಿಗೆ ಕರಿತಿದ್ದಾನೆ. ಯಾಕಂದ್ರೆ ಯೇಸುವಿನ ಬಳಿಗೆ ಬಂದು ಅವರೆಲ್ಲರೂ ಪಾಪ ವಿಮೋಚನೆಗೋಸ್ಕರ ಆತನಲ್ಲಿ ಪಶ್ಚಾತ್ತಾಪ ಪಡಬೇಕು. ಯಾರು ಯೇಸುವಿನ ಬಳಿಗೆ ಬಂದು ಪಾಪ ವಿಮೋಚನೆಗೋಸ್ಕರ ಪಶ್ಚಾತ್ತಾಪ ಪಡುತ್ತಾರೋ
ಅವರು ಯೇಸುವಿನ ರಕ್ತದಿಂದ ಪರಿಶುದ್ಧರಾಗ್ತಾರೆ ಅಂತೇಳಿ ದೇವರ ವಾಕ್ಯ ಹೇಳ್ತಿದೆ. ಕೀರ್ತನೆ 103:12 ಹಾಗೆ ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ ಅಷ್ಟು ನಮ್ಮ ದ್ರೋಹಗಳನ್ನು ಆತನು ಅಳಿಸಿ ಹಾಕ್ತಾನೆ. ಇಲ್ಲಿ ದೇವರು ಈಗಿರುವಂತಹ ಜನಗಳನ್ನು ಎಚ್ಚರಿಸುತ್ತಿದ್ದಾನೆ. ಹಿಂದೆ ಇರುವಂತಹ ಜನಗಳು ಪಾಪವನ್ನು ಮಾಡಿ, ಅಪರಾಧವನ್ನು ಮಾಡಿ, ದ್ರೋಹಗಳನ್ನು ಮಾಡಿ ನನ್ನ ಸಂಬಂಧವನ್ನು ಕಳ್ಕೊಂಡಿದ್ದಾರೆ. ನೀವಾದರೂ ನನ್ನ ಒಂದು ಸಂಬಂಧದಲ್ಲಿ ನೀವು ಜೀವಿಸಿರೆಂಬುದು ದೇವರು ಅವ್ರನ್ನ ತನ್ನ ವಾಕ್ಯ ಮೂಲಕ ಎಚ್ಚರಿಸುತ್ತಿದ್ದಾನೆ. ಯಾಕಂದ್ರೆ ದೇವರು ಮನುಷ್ಯರನ್ನ ಪ್ರೀತಿಸ್ತಾನೆ. ಅವರು ಪಾಪ ಕಾರ್ಯಗಳಲ್ಲಿ, ಅಪರಾಧಗಳಲ್ಲಿ, ದ್ರೋಹಗಳಲ್ಲಿ ಅಳಿಸಿ ಹೋಗದೆ ತನ್ನ ಸಮ್ಮುಖದಲ್ಲಿ ಅವರು ಪರಿಶುದ್ಧರಾಗಿ ಜೀವಿಸಬೇಕೆಂಬುದೇ ದೇವರ ಬಯಕೆ ಆಗಿದೆ. ಅದರಿಂದ ಈ ವಾಕ್ಯವನ್ನು ಅವರಲ್ಲಿ ತಿಳಿಸಲ್ಪಡ್ತಿದ್ದಾನೆ. ದೇವರು ನಮ್ಮನ್ನು ರಕ್ಷಿಸಲಿಕ್ಕೆ ಈ ಭೂಲೋಕಕ್ಕೆ ಬಂದಿದ್ದಾನೆಂಬುದು ಈ ವಾಕ್ಯದಲ್ಲಿ ನಾವು ತಿಳ್ಕೊಳ್ತೀವಿ. ಅದರಿಂದ ನಾವು ದೇವರ ಬಳಿಗೆ ಬರಬೇಕು. ದೇವರ ಸಮ್ಮುಖದಲ್ಲಿ ನಮ್ಮ ಪಾಪ ಅರಿಕೆ ಮಾಡಿಕೊಳ್ಳುವಾಗ ಯೇಸುವಿನ ನಾಮದಲ್ಲಿ ನಾವು ಪರಿಶುದ್ಧರಾಗ್ತೀವಿ. ಯಾರು ದೇವರ ಬಳಿಗೆ ಬರಲ್ವೋ, ಯಾರು ಪಾಪ ಅರಿಕೆ ಮಾಡಿಕೊಳ್ಳಲ್ವೋ ಅವರು ದೇವರಿಂದ ಸಂಬಂಧವನ್ನು ಕಳ್ಕೊಳ್ತಾರೆ. ಇಲ್ಲಿ ತ್ಯಾಗಪತ್ರ ಅಂತ ಹೇಳ್ತಾನೆ. ಅಂದ್ರೆ ಇದು ಬಿಡುಗಡೆಯ ಒಂದು ಪತ್ರ. ನಾವು ದೇವರಿಗೆ ಪ್ರತಿದಿನವೂ ಸಂಬಂಧವನ್ನು ಇಟ್ಟುಕೊಳ್ಬೇಕೆಂಬುದೇ ದೇವರು ಬಯಸುವ ಆತನಾಗಿರ್ತಾನೆ. ಯಾರು ಪಾಪ ಕಾರ್ಯಗಳಿಗೆ ಒಳಗಾಗದೆ, ದ್ರೋಹವನ್ನು ಮಾಡದೆ, ಅಪರಾಧವನ್ನು ಮಾಡದೆ ಪ್ರತಿದಿನವೂ ದೇವರ ಸಮ್ಮುಖದಲ್ಲಿ ತಮ್ಮನ್ನು ತಾವು ಪರೀಕ್ಷಿಸಿಕೊಂಡು ಯಾರು ಜೀವಿಸ್ತಾರೋ ಅವ್ರು ನಿಜವಾಗಲೂ ದೇವರ ಸಂಬಂಧವನ್ನು ದಿನಾಲು ಹೊಂದಿಕೊಂಡು ಮುಂದೆ ಹೋಗ್ಲಿಕ್ಕೆ ಶಕ್ತರಾಗ್ತಾರೆ. ಮತ್ತನೇ ಸುವಾರ್ತೆ 1:20 ನೋಡ್ಬೇಕಾದ್ರೆ ಅಲ್ಲಿ ಯೇಸು ಸ್ವಾಮಿ ಅಂತ ಯೇಸುಗೆ ನಾಮಕರಣ ಮಾಡ್ತಾರೆ. ಅದು ಊಟ ಮುಂಚೆ ಯೇಸು ಅಂತೇಳಿ ನಾಮಕರಣ ತಿಳಿಸಲ್ಪಟ್ಟಿದೆ. ಯೇಸು ಅಂದ್ರೆ ತನ್ನ ಜನಗಳನ್ನ ಪಾಪಗಳಿಂದ ಬಿಡಿಸಿ ಕಾಯುವನು. ಯೇಸು ಸ್ವಾಮಿ ಪಾಪ ವಿಮೋಚನೆ ಮಾಡುವಂತ ದೇವರಾಗಿದ್ದಾನೆ. ಪಾಪನ ಬಿಡಿಸಿ ಅವ್ರನ್ನ ಕಾಯುವಾತನಾಗಿದ್ದಾನೆ. 1 ಯೋಹಾನ 2:2 ಹೇಳ್ತಿದೆ, ಎಲ್ಲರ ಪಾಪ ನಿವಾರಣೆಗಾಗಿ ಆತ ಯಜ್ಞವಾಗಿದ್ದಾನೆ. ನಮ್ಮ ಪಾಪಗಳು ಮಾತ್ರವಲ್ಲ, ಸಮಸ್ತ ಎಲ್ಲರ ಪಾಪಗಳನ್ನು ನಿವಾರಣೆ ಮಾಡುವಂತ ಯಜ್ಞವಾಗಿ ಯೇಸು ಸ್ವಾಮಿ ಈ ಭೂಲೋಕಕ್ಕೆ ಬಂದಿದ್ದಾನೆ. ಅದರಿಂದ ಮೊದಲಾಗಿ ನಮ್ಮ ಪಾಪ ದ್ರೋಹಗಳು ಅಳಿಸಿ ಹಾಕೋದ್ರಿಂದ ಯೇಸುವಿನಲ್ಲಿ ನಾವು ಭರವಸೆ ಇರಬೇಕು. ಇದರಲ್ಲಿ 2ನೇ ಕಾರ್ಯ 4ನೇ ವಚನ ನೋಡೋದಾದರೆ, ಬಳಲಿ ಹೋದವರನ್ನ ಮಾತುಗಳಿಂದ ಸುಧಾರಿಸುವುದಕ್ಕೆ ನಾನು ಬಲ್ಲವನಾಗುವಂತೆ ಕರ್ತನಾದ ಯೆಹೋವನು ಶಿಕ್ಷಿತರ ನಾಲಿಗೆಯನ್ನು ನನಗೆ ದಯಪಾಲಿಸಿದ್ದಾನೆ. ಬೆಳಗೂ ನನ್ನನ್ನು ಎಚ್ಚರಿಸಿ ಶಿಕ್ಷಿತರಂತೆ ನಾನು ಕೇಳುವಾಗೆ ನನ್ನ ಕಿವಿಯನ್ನು ಜಾಗರಗೊಳಿಸುತ್ತಾನೆ. 2ನೇದಾಗಿ ನಾವು ನೋಡೋದಾದರೆ 4ನೇ ವಚನದಲ್ಲಿ ಶಿಕ್ಷಿತರ ನಾಲಿಗೆಯನ್ನು ದಯಪಾಲಿಸುವನೆಂಬ ಭರವಸೆ ಇರಬೇಕು. ಅಂದ್ರೆ ಶಿಕ್ಷಿತರ ನಾಲಿಗೆಯನ್ನು ದಯಪಾಲಿಸುವುದರಿಂದ ನಾವು ದೇವರಲ್ಲಿ ಭರವಸೆ ಇಡಬೇಕು. ನೋಡ್ರಿ ಕರ್ತನ ತಿಳುವರೆ, ನಮಗೆ ಒಂದು ಶಿಕ್ಷಿತರ ನಾಲಿಗೆಯನ್ನು ದಯಪಾಲಿಸಿದ್ದಾನೆ. ಶಿಕ್ಷಿತರಂದ್ರೆ ಬುದ್ಧಿ ಮಾತುಗಳು ಹೇಳುವಂತ ನಾಲಿಗೆಯನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಇಲ್ಲದಿದೆ ಬಳಲಿ ಹೋದವರನ್ನ ಮಾತುಗಳಿಂದ ಸುಧಾರಿಸೋದಕ್ಕೆ ನಾನು ಬಲ್ಲವನಾಗುವಂತೆ. ಅಂದ್ರೆ ಈ ಲೋಕದಲ್ಲಿ ಇವತ್ತು ಕರ್ತನ ಸುವಾರ್ತೆಯನ್ನು ಸಾರ್ತು ಅಂದ್ರೆ ನಮ್ಮ ಒಂದು ಬಾಯಲ್ಲಿ ದೇವರ ಮಾತುಗಳು ಇದ್ದಾವೆ ಕರ್ತನ. ಯಾಕಂದ್ರೆ ಈ ಮಾತುಗಳು ಬಳಲಿ ಹೋದವರನ್ನ ಬಲಪಡಿಸಲಿಕ್ಕೆ ಶಕ್ತವಾಗಿರ್ತವೆ. ಕಷ್ಟದಲ್ಲಿರುವಾಗ, ಸಮಸ್ಯೆಯಲ್ಲಿರುವಾಗ, ರೋಗದಲ್ಲಿರುವಾಗ ಅವ್ರು ಸಂಧಿಸಿ ನಾವು ಅವ್ರ ಮುಂದೆ ದೇವರ ವಾಕ್ಯವನ್ನು ಹೇಳುವಾಗ, ದೇವರ ವಾಕ್ಯ ಮೂಲಕ ಅವ್ರನ್ನ ಬಲಪಡಿಸುವಾಗ ಆ ವಾಕ್ಯವೇ ಅವರಿಗೆ ಒಂದು ಆರೋಗ್ಯವಾಗಿ, ವಾಕ್ಯವೇ ಅವರಿಗೆ ಒಂದು ಶಕ್ತಿಯಾಗಿ, ವಾಕ್ಯವೇ ಅವರಿಗೆ ಒಂದು ಜೀವವಾಗಿ ಅವ್ರನ್ನ ಬಲಪಡಿಸ್ತಿದೆ. ಅಂತ ಒಂದು ವಾಕ್ಯಗಳನ್ನ ನಮ್ಮ ಬಾಯಲ್ಲಿ ದೇವರಿಟ್ಟಿದ್ದಾನೆ. ವಿಮೋಚನಕಾಂಡ 4ನೇ ಅಧ್ಯಾಯ ನೋಡೋದಾದ್ರೆ ಅಲ್ಲಿ ಮೋಶೆಯನ್ನ ದೇವರು ಆರಿಸಿಕೊಳ್ಳುತ್ತಾನೆ. ಹೊರನ ಮುಂದೆ ಹೋಗಿ ನೀನು ಮಾತಾಡಂತೇಳಿ ಮೋಶೆ ಹೇಳುವಾಗ ಮೋಶೆ ಹೇಳ್ತಾನೆ, ನಾನು ಮಾತು ಬಾರದವನು, ನನ್ನ ಮಾತು ಮಂದವಾಗಿದೆ, ಸರಿಯಾಗಿ ನಾನು ಮಾತಾಡಲಾರನು ಅಂತ ಹೇಳ್ತಾನೆ.
ದೇವರು ಮೋಶೆನ ಎಚ್ಚರಿಸ್ತಾನೆ, ಮನುಷ್ಯನಿಗೆ ಬಾಯಿ ಕೊಟ್ಟದ್ದು ಯಾರು? ವಿಮೋಚನೆ ಗಂಡ 4:12 ನೋಡ್ಬೇಕಾದ್ರೆ ದೇವ್ರು ಹೇಳ್ತಾನೆ ಮೋಶೆಗೆ, ನಾನು ನಿನಗೆ ಬಾಯಿಯಾಗಿದ್ದು ಮಾತಾಡ್ತೀನಿ. ಕತ್ತಂಪಿತು ದೇವ್ರ ಮಕ್ಕಳೇ, ನಮ್ಮ ಒಂದು ಬಾಯಲ್ಲಿ ದೇವರ ಮಾತುಗಳಿದ್ದಾವೆ. ಅವು ಶಿಕ್ಷಣದ ಮಾತುಗಳು, ಬುದ್ಧಿವಾದ ಮಾತುಗಳು ನಮ್ಮ ಬಾಯಲ್ಲಿದ್ದಾವೆ. ಯೆರೆಮೀಯನ ಪ್ರವಾದನ ಗ್ರಂಥ 1:9 ನೋಡ್ಬೇಕಾದ್ರೆ ಅಲ್ಲಿ ಸಹ ದೇವರು ಯೆರೆಮೀಯನಿಗೆ ಹೇಳ್ತಾನೆ, ನಿನ್ನ ನಾಲಿಗೆ ಮೇಲೆ ನನ್ನ ಮಾತುಗಳನ್ನು ಇಟ್ಟಿದ್ದೇನೆ ಅಂತ ಹೇಳಿ. ಲೂಕನ ಸುವಾರ್ತೆ 10:16 ನೋಡ್ಬೇಕಾದ್ರೆ ಅಲ್ಲಿ ಯೇಸು ತನ್ನ ಶಿಷ್ಯರನ್ನು ಕಳಿಸುವಾಗ, ನಿಮ್ಮ ಮಾತನ್ನು ಯಾರು ಕೇಳುತ್ತಾರೋ ಅವರು ನನ್ನ ಮಾತನ್ನು ಕೇಳುತ್ತಾರೆ ಅಂತ ಹೇಳಿ. ಕರ್ತನ ಪಿತುಳ್ಳ ಪ್ರಿಯ ಮಕ್ಕಳೇ, ದೇವರ ಮಾತುಗಳು ನಮ್ಮ ಬಾಯಲ್ಲಿದ್ದಾವೆ. ಈ ಮಾತುಗಳು ಲೋಕದಲ್ಲಿ ದೊಡ್ಡ ಶಕ್ತಿಯನ್ನು ಮನುಷ್ಯರಿಗೆ ಕೊಡುವಂತದ್ದಾಗಿದೆ. ಅದರಿಂದ ದೇವರ ಮಾತುಗಳು ಅವು ನಮ್ಮ ಜೀವಿತಕ್ಕೆ ಬಹಳ ಬಹಳ ಪ್ರಾಮುಖ್ಯತೆ ಉಳ್ಳದಾಗಿದೆ. ಹಾಗೆ ಹೇಳ್ತಾನೆ, ಹೋಗಿ ಲೋಕಕ್ಕೆಲ್ಲ ನೀವು ಸುವಾರ್ತೆಯನ್ನು ಸಾರಿ, ಅನೇಕರನ್ನ ಶಿಷ್ಯರಾಗಿ ಮಾಡ್ರಿ ಅಂತೇಳಿ ದೇವರು ಮತ್ತೆ ಸುವಾರ್ತೆ 22 ನೋಡ್ತೀವಿ ನಾವು. ಲೋಕೆಲ್ಲ ಸುವಾರ್ತೆ ಸಾರಿ ಶಿಷ್ಯರನ್ನು ಮಾಡ್ರಿ. ಕರ್ತನ ದೇವರ ಮಕ್ಕಳೇ, ದೇವರ ಮಾತುಗಳು ನಮ್ಮ ಬಾಯಲ್ಲಿ ಇದ್ದಾವೆ. ಅವು ನಾವು ಹೋಗಿ ಬಲಿತಲ್ಲಿರುವವರನ್ನ, ಬಳಿಲಿ ಹೋದವರನ್ನ ಆ ದೇವರ ಮಾತು ಮೂಲಕ ಬಲಪಡಿಸಿ ನಾವು ನಿಲ್ಲಿಸಲಿಕ್ಕೆ ಶಕ್ತವಾಗಿರ್ತೀವಿ. ಕಾರಣ ಅಂದ್ರೆ ದೇವರ ಮಾತುಗಳಿಗೆ ಅಂತ ಶಕ್ತಿ ಇದೆ. ನಾವು ನೋಡ್ತೀವಿ, ಪೇತ್ರ ಯೋನರು ಮಧ್ಯಾಹ್ನ ಸಮಯದಲ್ಲಿ ಅವರು ದೇವರಾರಾಧನೆ ಮಾಡ್ಲಿಕ್ಕೆ ದೇವರಾಲಯಕ್ಕೆ ಹೋಗುವಾಗ ಅಪಸ್ಕೃತಗಳು 3 ನಾವು ಕಾಣ್ತೀವಿ. ಅಲ್ಲಿ ಒಬ್ಬ ಕುಂಟನನ್ನು ಅವ್ರು ಸಂಧಿಸ್ತಾರೆ. ಅವನು ಅವ್ರ ಹತ್ರ ಬೇಡಿಕೊಳ್ತಾನೆ, ಅವ್ರು ಯೇಸು ನಾಮದಲ್ಲಿ ಎದ್ದು ನಡೆಯಾಡದಂತೇಳಿ ಅವನಲ್ಲಿ ದೇವರಲ್ಲಿ ಬೇಡಿಕೊಂಡಾಗ ಅವನಿಗೆ ಕಾಲುಗಳು ಬಂದವು. ಅಂದ್ರೆ ದೇವರ ಮಾತುಗಳು ತನ್ನ ಒಂದು ಶಿಷ್ಯರ ಬಾಯಲ್ಲಿ ದೇವರು ಕೊಟ್ಟಿದ್ದಾರೆ. ಆ ಮಾತುಗಳು ನಾವು ಲೋಕದಲ್ಲಿ ಹೇಳುವಾಗ ಆ ಮಾನವರಿಗೆ ದೊಡ್ಡ ಶಕ್ತಿಯನ್ನು ಉಂಟು ಮಾಡ್ತದೆ. ಆದ್ರೆ ಮೂರ್ಖರಿಗೆ, ಯಾರು ದೇವರ ಮಾತುಗಳು ನಂಬಲ್ವೋ ಅವ್ರಿಗೆ ಹುಚ್ಚು ಮಾತಾಗಿರುತ್ತೆ. ಅದು ನಂಬುವಂತವನಿಗೆ ಅದು ದೇವರ ಶಕ್ತಿ ಆಗಿರುತ್ತೆ. 1 ಕೊರಿಂಥ 1:18 ಅದೇ ಹೇಳ್ತಿದ್ದೇನೆ ಪೌಲನು, ನಮ್ಮ ಬಾಯಲ್ಲಿ ಮಾತುಗಳು ಅವು ಶಕ್ತಿವಾದ ಮಾತವಾಗಿದೆ. ಅದನ್ನ ಕರ್ತನ ದೇವರ ಮಾತುಗಳು ನಮ್ಮ ಬಾಯಲ್ಲಿದ್ದಾವೆ. ಅಂತ ಒಂದು ಬುದ್ಧಿ ಮಾತುಗಳನ್ನು ಹೊತ್ಕೊಂಡು ಈ ಲೋಕದಲ್ಲಿ ನಾವು ಹೋಗುವಂತರಾಗಿದ್ದೇವೆ. ಅದರಿಂದ ನಾವು ದೇವರಲ್ಲಿ ಭರವಸೆಗಳಾಗ್ತೇವೆ. ದೇವರೇ, ಆ ಬುದ್ಧಿವಾದ ಮಾತುಗಳನ್ನು, ಬಳಿಲಿ ಹೋದವರನ್ನ ಬಲಪಡಿಸುವಂತ ಮಾತುಗಳನ್ನು ನೀನು ನಮ್ಮ ಬಾಯಲ್ಲಿ ಕೊಟ್ಟಿದ್ಯಪ್ಪ, ನಿನಗೆ ಸ್ತೋತ್ರ ಅಂತೇಳಿ ಆ ಮಾತುಗಳನ್ನು ಹೊತ್ಕೊಂಡು ಲೋಕದಲ್ಲಿ ಹೋಗುವಾಗ ಆ ಮಾತುಗಳು ಯಾರು ನಂಬ್ತಾರೋ, ಅದನ್ನ ಯಾರು ಸ್ವೀಕಾರ ಮಾಡ್ಕೊಳ್ತಾರೋ ಅವ್ರಿಗೆ ಬಲ ಸಿಗುತ್ತದೆ. ಮತ್ತು 3ನೇ ವಿಷಯ 5ನೇ ವಚನ, ಕರ್ತನಾದ ಯೆಹೋವನು ನನ್ನ ಕಿವಿಯನ್ನು ತೆರೆದಿದ್ದಾನೆ, ನನ್ನ ಎದುರು ಬೀಳಲಿಲ್ಲ, ವಿಮುಖನಾಗಲೂ ಇಲ್ಲ. ಇಲ್ಲಿ 5ನೇದು ವಚನ ನೋಡೋದಾದ್ರೆ 3ನೇ ಕಾರ್ಯ, ದೇವರ ವಾಕ್ಯವನ್ನ ಕೇಳುವ ಕಿವಿಯನ್ನು ತೆರೆದಿರುವುದರಿಂದ ಭರವಸೆ ಇಡಬೇಕು. ನೋಡಿ, ದೇವರ ವಾಕ್ಯವನ್ನು ಕೇಳುವಂತ ಕಿವಿಯನ್ನು ನಮಗೆ ತೆರೆದಿದ್ದಾನೆ. ಅದರಿಂದ ನಾವು ಭರವಸೆಗಳವರಾಗಬೇಕು. ಈ ಬೆಳಗಿನ ಜಾವದಲ್ಲಿ ನಾವು ದೇವರ ವಾಕ್ಯವನ್ನು ಕೇಳ್ತಿದ್ದೇವೆ. ಈ ಒಂದು ಜೂಮ್ ಆ್ಯಪ್ನಲ್ಲಿ ಆನ್ಲೈನ್ನಲ್ಲಿ ಎಷ್ಟೋ ಜನ ದೇವರ ವಾಕ್ಯವನ್ನು ಕೇಳ್ತಿದ್ದೀರಿ. ಅಂತ ಒಂದು ಭಾಗ್ಯವನ್ನು ದೇವರು ನಮಗೆ ಕೊಟ್ಟಿದ್ದಾನೆ. ಮತ್ತು ಲೋಕದಲ್ಲಿ ಎಷ್ಟೋ ಜನರಿಗೆ ಈ ವಾಕ್ಯವನ್ನು ಕೇಳುವಂತ ಒಂದು ಭಾಗ್ಯವಿಲ್ಲ. ನಮಗಾದ ದೇವರು ವಾಕ್ಯವನ್ನು ಕೇಳುವಂತ ಒಂದು ಕಿವಿಯನ್ನು ತೆರೆದಿದ್ದಾನೆ. ಯೇಸು ಸುವಾರ್ತೆ ಮಾಡ್ಬೇಕಾದ್ರೆ ಆತ ಹೇಳ್ತಿದ್ದಾನೆ, ಕಿವಿ ಉಳ್ಳವನು ಕೇಳಲಿ ಅಂತೇಳಿ. ಅರ್ಥಂದ್ರೆ ಯಾರು ದೇವರ ವಾಕ್ಯ ಕೇಳಲಿಕ್ಕೆ ಅವ್ರ ಕಿವಿಯನ್ನು ತೆರಿತಾರೋ ಅವ್ರು ನಿಜವಾಗಲೂ ಧನ್ಯರು. ಕರ್ತವ್ಯ ಮತ್ತೆ ಸುವಾರ್ತೆ 4:18-22 ನೋಡ್ಬೇಕಾದ್ರೆ ಅಲ್ಲಿ ಯೇಸು ಒಂದು 4 ವ್ಯಕ್ತಿಗಳನ್ನು ಸಂಧಿಸ್ತಾನೆ. ಅವ್ರು ಬೆಸ್ತರು, ಮೀಡಿಯಂತವರು. ನಿಮ್ಗೆ ಗೊತ್ತಿರುವ ಹಾಗೆ ಪೇತ್ರ, ಆಂದ್ರೆಯ ಮತ್ತೆ ಯಾಕೋಬ, ಯೋಹಾನ.
ಅವರು ಸೋದರರು. ಪೇತ್ರ ಆಂದ್ರೇಯನು ಅಣ್ಣ ತಮ್ಮರು, ಯಾಕೋಬನು ಯೋಹನನು ಅಣ್ಣ ತಮ್ಮರು. ಅವರು ಮೀಡಿಯಂತವರು, ಬೆಸ್ತರು. ದೇವರು ಅವ್ರನ್ನ ಸಂಧಿಸುವಾಗ, ದೇವರ ಅವರನ್ನ ತನ್ನ ಸೇವೆಗೆ ಕರೆಯುವಾಗ ಅವರು ದೇವರ ಮಾತನ್ನು ಕೇಳಿದರು. ದೇವರ ಮಾತನ್ನು ಕೇಳಕ್ಕೆ ದೇವರ ಕಿವಿಯನ್ನು ತೆರೆದನು. ಅವ್ರು ದೇವರನ್ನ ಹಿಂಬಾಲಿಸಬೇಕಂತ ಲೋಕದೊಳಗೆ ಹೋಗಿ ಕರ್ತನ ಸುವಾರ್ತೆಯನ್ನು ಬಲವಾಗಿ ಸಾರಿದರು ಅಂತ ಒಂದು ಭಾಗ್ಯವನ್ನು ದೇವರನ್ನು ಕೊಟ್ಟಿದ್ದಾನೆ. ಈ ಬೆಳಗಿನ ಜಾವದಲ್ಲಿ ನಾವು ಜೀವಳ ವಾಕ್ಯಗಳನ್ನು, ಸತ್ಯುಳ್ಳ ವಾಕ್ಯವನ್ನು ನಾವು ಕೇಳಲಿಕ್ಕೆ ದೇವರ ನಮ್ಮ ಕಿವಿಯನ್ನು ತೆರೆದಿದ್ದಾನೆ. ನಾವು ಎಷ್ಟೋ ಭಾಗ್ಯಶಾಲಿಗಳು. ಅದರಿಂದ ದೇವರಲ್ಲಿ ನಾವು ಭರವಸೆಯಿದ್ದೇವೆ. ದೇವರೇ, ನಿನ್ನ ಮಾತನ್ನು ಕೇಳುವಂತ ಕಿವಿಯನ್ನು ನಮ್ಗೆ ತೆರೆದಿದೆಯಲ್ಲ, ನಿನಗೆ ಸ್ತೋತ್ರಪ್ಪ ಅಂತೇಳಿ ಆತನಿಗೆ ಭರವಸೆ ಒಳಗಾಗಬೇಕು. ಮತ್ತು 4ನೇ ಕಾರ್ಯ 6ನೇ ವಚನ, ಒಡೆಯುವವರಿಗೆ ಬೆನ್ನು ಕೊಟ್ಟು ಕೂದಲು ಕೀಳುವವರಿಗೆ ಗಡ್ಡವನ್ನು ಒಡ್ಡಿದನು, ಉಳಿಸಿಕೊಳ್ಳುವ ಅವಮಾನಕ್ಕೆ ನನ್ನ ಮುಖವನ್ನು ಮರೆ ಮಾಡಲಿಲ್ಲ. ಇಲ್ಲಿ 4ನೇದು, ಕಷ್ಟಗಳಲ್ಲಿ ಜಯ ಕೊಡುವುದರಿಂದ ಭರವಸೆ ಇಡಬೇಕು. ಕಷ್ಟಗಳಲ್ಲಿ ದೇವರು ನಮ್ಗೆ ಜಯ ಕೊಡ್ತಾನೆ. ಕಷ್ಟಗಳು ಬರಲ್ಲ ಅಂತ ಹೇಳಕತ್ತ, ಕಷ್ಟಗಳು ಬರ್ತವೆ. ಕ್ರೈಸ್ತದ ನಮಗೆ ಕಷ್ಟಗಳು ಬರ್ತವೆ. ಆದ್ರೆ ಕಷ್ಟಗಳಲ್ಲಿ ದೇವರು ನಮಗೆ ಜಯ ಕೊಡ್ತಾನೆ. ಆ ಕಷ್ಟಗಳಲ್ಲಿ ಭರವಸೆಯುಳ್ಳವರಾಗ್ಬೇಕು. ನೀವು ಮತ್ತನೇ ಸುವಾರ್ತೆ 26ನೇ ಅಧ್ಯಾಯ 67 ವಚನ ಓದ್ರಿ. ಅಲ್ಲಿ ಯೇಸುವನ್ನ ಅಲ್ಲಿ ಯಾವ ರೀತಿ ಅವಮಾನ ಮಾಡ್ತಾರೆ ಎಂಬುದು ನಾವು ನೋಡ್ತೀವಿ. ಯೇಸುವಿನ ಶಿಲುಬೆಗೆ ಏರು ಮುಂಚೆ ಆತನ ಅವಮಾನಿಸುತ್ತಾರೆ. ಮತ್ತೆ 26-67 ವಚನ ನೋಡ್ಬೇಕಾದ್ರೆ ಆತನ ಮುಖಕ್ಕೆ ಕರ್ತನ ಪಿತೃಗಳೇ ಉಗುಳುತ್ತಾರೆ, ಆತನನ್ನು ಗುದ್ದುತ್ತಾರೆ, ಕೆಲವರು ಆತನ ಕೆನ್ನೆಗೆ ಹೊಡಿತಾರೆ. ಯೇಸು ಸ್ವಾಮಿ ಈ ಲೋಕದಲ್ಲಿ ಆತ ದೇವಕುಮಾರನು ನಮ್ಮೆಲ್ಲರಿಗೋಸ್ಕರ ಆತನು ಆ ಬಾಧೆಯನ್ನು ಅನುಭವಿಸಿದನು. ಈ ದಿನಮಾನದಲ್ಲಿ ಕರ್ತನ ಪಿತೃಗಳೇ ಸುವಾರ್ತೆ ಸೇವಂತ ನಾವು ಸೇವೆ ಮಾಡುವಂತ ನಮಗಾಗಿರ್ಬೋದು, ದೇವರಂಬಿರುವಂತ ಮಕ್ಕಳೇ ಆಗಿರ್ಬೋದು, ನಮಗೆ ಜನಗಳು ಅವಮಾನಿಸ್ತಾರೆ, ಅಪಮಾನಿಸ್ತಾರೆ, ನಮ್ಮನ್ನು ನಿಂದಿಸ್ತಾರೆ. ಆದ್ರೆ ನಾವು ದೇವರಲ್ಲಿ ಭರವಸೆಯುಳ್ಳವರಾಗಿ ಮುಂದೆ ಹೋಗ್ಬೇಕು. ಅಪೊಸ್ತಲರು 7ನೇ ಅಧ್ಯಾಯ 55ನೇ ವಚನ, 56 ವಚನ ಮತ್ತು 58 ವಚನ ನೋಡ್ರಿ ನೀವು. ಅಲ್ಲೊಬ್ಬ ಸುವಾರ್ತೆ ಸೇವಕನ್ನು ನೋಡ್ತೀವಿ ನಾವು. ಆತನ ಯಾರಂದ್ರೆ ಸ್ಟೇಫನನು. ಆತನ ದೇವರ ಸುವಾರ್ತೆಯನ್ನು ಸಾರಿದನು, ಜನಗಳನ್ನು ಎಚ್ಚರಿಸಿದನು. ಆತ ಏನ್ ಮಾಡಿದ್ರು ಅಂದ್ರೆ ಕರ್ತನ ಪಿತೃಗಳೇ ಅಲ್ಲಿ ಜನಗಳು ಕಲ್ಲೆಸೆದು ಆತನ ಸಾಯಿಸಿದರು. ಆತ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿದನು. ದೇವರ ಪರಲೋಕ ರಾಜ್ಯವನ್ನು ನೋಡಿದನು ಕರ್ತನ ಪಿತೃಗಳೇ. ಯೇಸುವನ್ನು ದುಃಖಿಸಿದನಂತ ಆತನು. ಅಪೊಸ್ತಲರು 7ನೇ ವಚನ ಹೇಳ್ತಿದ್ದೆ, ಆತನು ದೇವರ ಮಹಿಮೆಯನ್ನು ನೋಡಿದನು. ಯೇಸುವನ್ನು ದೃಷ್ಟಿದೇನು ದೇವರ ವಾಕ್ಯ ಹೇಳ್ತಿದೆ. ಕಷ್ಟಗಳಲ್ಲೂ ಸಮಸ್ಯೆಯಲ್ಲೂ ದೇವರ ಜಯ ಕೊಟ್ಟಂತೇಳಿ ಭರವಸೆ ಮುಂದೆ ಹೋಗೋಣ. ಕರ್ತನಾದ ಯೇಸುವನ್ನು ಅವಮಾನಿಸಿದ್ರು, ಯೇಸುವಿನ ಸೇವೆ ಮಾಡಿದ್ರೆ ಅಪೊಸ್ತಲರನ್ನು ಅವಮಾನಿಸಿದ್ರು. ಈ ದಿನಮಾನ ಸಹ ಸುವಾರ್ತೆ ಸೇವೆ ಮಾಡಿದ್ರೆ ನಮ್ಮನ್ನೇ ಆಗಿರ್ಬೋದು, ಕರ್ತನ ನಂಬಿರುವಂತ ವಿಶ್ವಾಸಗಳಾಗಿರ್ಬೋದು, ಅವಮಾನಿಸುವ ಜನಗಳಿದ್ದಾರೆ. ಅವ್ರ ಮಧ್ಯದಲ್ಲಿ ನಾವು ದೇವರಲ್ಲಿ ಭರವಸೆ ಇಟ್ಟು ಮುಂದೆ ಹೋಗ್ಬೇಕು. ದೇವ್ರ ಜಯ ಕೊಡುವ ಆತನಾಗಿದ್ದಾನೆ. ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯ 12 ವಚನ ಹೇಳ್ತಿದೆ, ಕಷ್ಟವನ್ನು ಸಹಿಸಿಕೊಳ್ಳುವವನು ಅವನು ಧನ್ಯನು, ಅವನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಯನ್ನು ಹೊಂದುವನಂತೇಳಿ. ಕಷ್ಟಗಳು ಬರ್ತವೆ ಇಲ್ಲನಲ್ಲ. ಆ ಕಷ್ಟಗಳನ್ನು ಸಹಿಸಿಕೊಳ್ಳೋಣ, ಕಷ್ಟದಲ್ಲಿ ದೇವ್ರ ಮೇಲೆ ಭರವಸೆ ಇಡೋಣ. ಆ ಕಷ್ಟದಲ್ಲಿ ನಾವು ಜಯವನ್ನು ಕಾಣಲಿಕ್ಕೆ ನಾವು ಸಕ್ತರಾಗ್ತೀವಿ. ಆ ಕಷ್ಟದಲ್ಲಿ ದೇವ್ರ ನಮ್ಮನ್ನ ಕೈ ಬಿಡಲಾರ. ಮತ್ತೆ ಮುಂದುವರಿಸಿ ನಾವು 5 ನಿಮಿಷ ನೋಡಬೇಕಾದ್ರೆ 7ರಿಂದ 9 ವಚನ ನೋಡ್ತೀವಿ. ಅಲ್ಲಿ ಏನಾಗ್ತದೆ ಅಂದ್ರೆ ದೇವರು ಸಹಾಯಕನಾಗಿರುವುದರಿಂದ ಭರವಸೆ ಇಡಬೇಕು. ದೇವರ ಮೇಲೆ ಸಹಾಯ ಮಾಡ್ತಾನೆ, ಅದನ್ನು ಭರವಸೆ ಉಳ್ಳವರಾಗೋಣ. 7-9 ವಚನ ಹೇಳ್ತಿದ್ದೆ, ಆತನ ಸಹಾಯ ಮಾಡ್ತಾನೆ. 7 ವಚನ ಓದ್ತೀನಿ ನಾನು. ಕರ್ತನಾದ ಯೆಹೋವನು ನನಗೆ ಸಹಾಯ ಮಾಡುವನು, ಆದ ಕಾರಣ ನಾನು ನಾಚಿಕೆಯಿಂದ ಕೊರಗಲಿಲ್ಲ. ನನ್ನ ಮುಖವನ್ನು ಕಗ್ಗಲಿನಂತೆ ಗಟ್ಟಿ ಮಾಡಿ ಕೊಂಡಿದ್ದೇನೆ, ಅಸಭಂಗ ಪಡೆಯಲಾರೆನೆಂದು ನನಗೆ ಗೊತ್ತು. ಕರ್ತನ ಪಿತೃಗಳ ಮಕ್ಕಳೇ, ಕಷ್ಟಗಳಿದೆಯಾ ಪರವಾಗಿಲ್ಲ, ದೇವರು ಕಷ್ಟಗಳಲ್ಲಿ ನಮಗೆ ಸಹಾಯ ಮಾಡ್ತಾನೆ, ಅದನ್ನು ಕೈ ಬಿಡಲಾರ. ಕೀರ್ತನೆ 34:6 ವಚನ ಹೇಳ್ತಿದೆ, ದೇವರು ಎಲ್ಲಾ ಬಾಧೆಗಳಿಂದ ಬಿಡಿಸುವ ಆತನಾಗಿದ್ದಾನೆ. ನಾವು ದೇವರಲ್ಲಿ ಭರವಸೆಯುಳ್ಳವರಾಗೋಣ, ಕಷ್ಟಗಳಲ್ಲಿ ಭರವಸೆಯುಳ್ಳವರಾಗೋಣ.
ದೇವರೆಲ್ಲ ಬಾಧೆಯನ್ನು ಬೇಡಿ ಕೊಡ್ತಾನೆ. ಮತ್ತೆ ಕೀರ್ತನೆ 34 ಹೇಳ್ತಿದೆ, ನೀತಿವಂತರ ಕೂಗನ್ನೇ ಕೇಳಿ ಎಲ್ಲಾ ಕಷ್ಟಗಳಿಂದ ದೇವರವ್ರನ್ನ ಬಿಡಿಸ್ತಾನೆ. ನಾವು ಎಷ್ಟು ನಮ್ಮಲ್ಲಿ ನೀತಿವಂತರಾಗಿದ್ದೇವೆ, ನಾವು ದೇವರಲ್ಲಿ ಭರವಸೆಡುವ, ನಮ್ಮೆಲ್ಲಾ ಕಷ್ಟಗಳನ್ನು ಕೇಳ್ತಾನೆ, ನಮ್ಮ ಕೂಗನ್ನು ಆಲಿಸ್ತಾನೆ, ಎಲ್ಲ ಕಷ್ಟಗಳಿಂದ ಆತನ ಬಿಡುಗಡೆ ಕೊಡ್ತಾನೆ. ಅದೇ ಕೀರ್ತನೆ ಸಂಖ್ಯೆ 34:22 ಹೇಳ್ತಿದ್ದೆ, ಆತನ ಆಶ್ರಿತರಲ್ಲಿ ಒಬ್ಬರಾದರೂ ಅಪರಾಧಿ ಎಂದು ಎಣಿಸಲ್ಪಡೋದಿಲ್ಲ. ಕರ್ತನ ದೇವರೇ, ಮಕ್ಕಳೇ, ದೇವರ ಸಹಾಯಕನಾಗಿದ್ದಾನೆ, ಅದರಲ್ಲಿ ಭರವಸೆದವನು. ಕಷ್ಟ ದೇವರ ಸಹಾಯ ಮಾಡ್ತಾನೆ. ಈ ಸಮಯ ಹೇಳ್ತಿದ್ದಾನೆ, ಏಸಾಯ 41:10 ಭಯಪಡಬೇಡ, ಕಳವಳ ಪಡಬೇಡ, ನಾನು ನಿನ್ನ ಸಂಗಡಿದ್ದೇನೆ, ನಾನು ನಿನಗೆ ಸಹಾಯ ಮಾಡ್ತೇನೆ. ಕಷ್ಟಗಳಿಗೆ ದೇವರು ಸಹಾಯ ಮಾಡಲಿಕ್ಕೆ ಸಕ್ತನಾಗಿದ್ದಾನೆ. ಆ ಭರವಸೆಯಿಂದ ನಾವು ಮುಂದೆ ಹೋಗ್ಬೇಕು. ಮತ್ತೆ 6ನೇ ಕರ್ತನ ತಿಳುವರೆ, ಏಸಾಯನ ಪ್ರಕಟಣೆ 42:1 ನೋಡಿದಾಗ 6ನೇ ಕರ್ತನ ತಿಳುವರೆ, ಅಲ್ಲಿ 10 ಹೇಳ್ತಿದೆ, ನಿಮ್ಮೊಳಗೆ ಯಾವನು ಯೆಹೋವನಲ್ಲಿ ಭಯಭಕ್ತಿಟ್ಟು ಆತನ ಸೇವಕನ ಮಾತನ್ನು ಕೇಳುವನು, ಕತ್ತಲೆ ನಡೆಯುತ್ತಾ ಬೆಳಕಿಲ್ಲದವನು ಯೆಹೋವನ ನಾಮದಲ್ಲಿ ಭರವಸೆಟ್ಟು ತನ್ನ ದೇವರನ್ನು ಆಧಾರ ಮಾಡಿಕೊಳ್ಳಲಿ. 6ನೇ ವಿಷಯ ಏನಂದ್ರೆ, ದೇವರೇ ಆಧಾರನೆಂಬ ಭರವಸೆ ಇರಬೇಕು. ದೇವರು ನಿಮ್ಗೆ ಆಧಾರವಾಗಿದ್ದಾನೆ, ಆ ಭರವಸೆ ನಮಗಿರಬೇಕು. ಏಸಾಯನ ಪ್ರಕಟಣೆ 42:1 ಹೇಳ್ತಿದೆ, ದೇವರ ಸೇವಕರಿಗೆ ದೇವರ ಆಧಾರ ಆಗಿದ್ದಾನೆ. ಮತ್ತು ನಾವು ದೇವರಲ್ಲಿ ಭರವಸೆಯುಳ್ಳವರು, ದೇವರೇ ನಿಮಗೆ ಆಧಾರವಾಗಿದ್ದಾನೆ. ಯೋಹನ ಬರೆಸುವಾರ್ತೆ 12:26 ಹೇಳ್ತಿದ್ದೆ, ಯಾರು ತನ್ನ ಸೇವೆಯನ್ನು ಮಾಡ್ತಾರೋ ಅವ್ರ ಜೊತೆಯಲ್ಲಿ ಯೇಸು ಇರುತ್ತಾನೆ. ದೇವ್ರ ಜೊತೆ ಇದ್ದು ಅವ್ರಿಗೆ ಆಧಾರವಾಗಿದ್ದವ್ರು ನಡೆಸಲಿಕ್ಕೆ ಶಕ್ತನಾಗಿದ್ದಾನೆ. ಮತ್ತೆ ಬರೆಸುವಾರ್ತೆ 22:20 ಹೇಳ್ತಿದ್ದೆ, ಎಲ್ಲಾ ಸಮಯದಲ್ಲಿಯೂ ಯುಗದ ಸಮಾಪ್ತರಿಗೂ ನಮ್ಮ ಜೊತೆಗೆ ಇರುತ್ತಾನೆ. ಏಸಾಯ 46:4 ಹೇಳ್ತಿದ್ದೆ, ಮುಪ್ಪಿನ ತನಕ ನಾನು ನಿಮಗೆ ಆಧಾರ ಅಂತ ಹೇಳ್ತಾನೆ. ಅಂದ್ರೆ ಕೊನೆವರೆಗೂ ದೇವರು ನಮಗೆ ಆಧಾರವಾಗಿದ್ದು ನಡೆಸಲಿಕ್ಕೆ ಶಕ್ತನಾಗಿದ್ದಾನೆ. ಅದನ್ನು ದೇವರಿಗೆ ಆಧಾರವುಳ್ಳವರಾಗಬೇಕು. ದೇವರನ್ನ ಆಧಾರವಾಗಿದ್ದಾನೆ ಭರವಸೆ ನಮಗಿರುವ ಕರ್ತನ ಖಂಡಿತವಾಗಿ ನಮಗೆ ಆಧಾರವಾಗಿದ್ದಾನೆ. ಆತ ನಮ್ಗೆ ಕೈ ಬಿಡಲಾರ, ಕೈ ಹಿಡಿದು ನಡೆಸಲಿಕ್ಕೆ ಶಕ್ತನಾಗಿದ್ದಾನೆ. ಮತ್ತೆ ಕೊನೆಯದು 7ನೇ ಕರ್ತನ ತಿಳುವರೆ 11 ಹೇಳ್ತಿದೆ, ಏನಂದ್ರೆ, ಓಹೋ ಬೆಂಕಿ ಎಕ್ಕಿ ಸುತ್ತಮುತ್ತಲು ಕೊಳ್ಳಿಗಳನ್ನು ಹತ್ತಿಸಿಕೊಂಡಿರುವವರೇ, ನಿಮ್ಮ ಬೆಂಕಿಯ ಬೆಳಕಿನಲ್ಲಿಯೂ ನೀವು ಹತ್ತಿಸಿದ ಕೊಳ್ಳಿಗಳ ನಡೆದರು ನಡೆಯಿರಿ. ಇವು ನನ್ನ ಹಸ್ತದಿಂದ ನಿಮಗಾಗುವ ಗತಿವಿದೆ, ದುಃಖಕ್ಕೆ ಒಳಗಾಗಿ ಸಾಯುವರು. ಇಲ್ಲಿ 11 ದುಷ್ಟರಿಗೆ ನಾಶನವಿದೆ ಎಂದು ನಾವು ಭರವಸೆಯಿಡಬೇಕು. ದುಷ್ಟರಿಗೆ ನಾಶನವಿದೆ, ದುಷ್ಟರಿಗೇನಿದೆ? ನಾಶನವಿದೆ. ನಮ್ಗೆ ವಿರುದ್ಧವಾಗಿ ಯಾರು ಬರ್ತಾರೋ ಅವ್ರನ್ನ ದೇವ್ರು ನೋಡಿಕೊಳ್ತಾನೆ, ದೇವರ ಸಂಗಡ ಯುದ್ಧ ಮಾಡ್ತಾನೆ. ಅವ್ರಿಗೆ ನಾಶನ ಇದೆ ಎಂಬ ಭರವಸೆ ನಮಗಿರಬೇಕು. ಕೀರ್ತನೆ 1:4-6 ಹೇಳ್ತಿದ್ದೆ, ದುಷ್ಟರ ಜೀವಿತ ಹೇಗಿರ್ತಂದ್ರೆ ಗಾಳಿ ಬಡ್ಕೊಂಡು ಒಟ್ಟಿನಂತಿದ್ದೆ ಅವ್ರ ಜೀವಿತ. ಅವರ ಮಾರ್ಗ ಅದರ ನಾಶನ ಮಾರ್ಗವಾಗಿದೆ. ಅದರಿಂದ ಕರ್ತನ ತಿಳುವರೆ, ನಾವು ಇದರಲ್ಲಿ 7 ವಿಷಯಗಳು ತಿಳ್ಕೊಂಡು, ಮೊದಲಾಗಿ ನಮ್ಮ ಪಾಪ ಅಪರಾಧ ದ್ರೋಹಗಳನ್ನು ಅಳಿಸಿ ಹಾಕುವುದರಿಂದ ಭರವಸೆ ಇರಬೇಕು. 1-3 ಎರಡನೇದಾಗಿ ಶಿಕ್ಷಿತರ ನಾಲಿಗೆಯನ್ನು ದಯಪಾಲಿಸುವುದರಿಂದ ನಾವು ಭರವಸೆ ಇರಬೇಕು. 4 ದೇವರ ವಾಕ್ಯವನ್ನು ಕೇಳುವ ಕಿವಿಯನ್ನು ತೆರೆದಿರುವುದರಿಂದ ಭರವಸೆ ಇರಬೇಕು. 5 ಕಷ್ಟಗಳಲ್ಲಿ ಜಯ ಕೊಡುವುದರಿಂದ ಭರವಸೆ ಇರಬೇಕು. 6 ಮತ್ತೆ ಮುಂದೆ ನಾವು 5ನೇದು ನೋಡ್ಬೇಕಾದ್ರೆ ದೇವರ ಸಹಾಯಕನಾಗಿರುವುದರಿಂದ ಭರವಸೆ ಇರಬೇಕು. 7-9 ನೋಡ್ತೀವಿ. ಮತ್ತೆ 6ನೇದಾಗಿ ದೇವರ ಆಧಾರವಾಗಿರುವುದರಿಂದ ಭರವಸೆ ಇರಬೇಕು. 10 ನೋಡ್ತೀವಿ. ಮತ್ತೆ 7ನೇದಾಗಿ ಕೊನೆಯದಾಗಿ ದುಷ್ಟರಿಗೆ ನಾಶವಿದೆ ಎಂದು ನಾವು ಭರವಸೆ ಇರಬೇಕು. ಅದು 11 ನೋಡಿದ್ವಿ. ಕರ್ತನ ತಿಳುವರೆ, ದೇವರು ವಾಕ್ಯ ನಮ್ಮೆಲ್ಲರ ಆಶೀರ್ವಾದ ಮಾಡಲಿ. ಆಮೇಲೆ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನು ಮೌನ್ನತನು ಸರ್ವಶಕ್ತಿಯುಳ್ಳ ತಂದೆಯಾದ ದೇವರೇ, ಅಪ್ಪ ನಿನ್ನೆಲ್ಲ ಭರವಸೆ ಇಡಬೇಕು. ಯಾತಕ್ಕಾಗಿ ಭರವಸೆಬೇಕೆಂಬುದು ನಿನ್ನ ವಾಕ್ಯದ ಮೂಲಕ ನಮಗೆ ತಿಳಿಯಪಡಿಸಿದ್ರೆ ನಿನಗೆ ಸ್ತೋತ್ರ. ದೇವರೇ, ನಿನ್ನಲ್ಲಿ ಯಾರು ಭರವಸಿರ್ತಾರೋ ಅವ್ರನ್ನ ಕೈ ಬಿಡಲಾರಪ್ಪ. ಅವ್ರನ್ನ ಬಲಪಡಿಸಿ ಅವ್ರನ್ನ ಜಯ ಕೊಟ್ಟು ನಡೆಸುವಂತ ದೇವರಾಗಿದ್ದೆ, ನಿನಗೆ ಸ್ತೋತ್ರ. ಈ ಬೆಳಗಿನ ಜಾವದಲ್ಲಿ ಕರ್ತನೆ, ನಿನ್ನ ವಾಕ್ಯವನ್ನು ಕೇಳಿದಂತ ಎಲ್ಲ ನಿನ್ನ ಪ್ರಿಯ ಮಕ್ಕಳನ್ನು ಆಶೀರ್ವಾದ ಮಾಡಿ. ಈ ಬೆಳಗಿನ ಮತ್ತು ವಾಕ್ಯವನ್ನು ಕೇಳುವಂತ ಒಂದು ಕಿವಿಯನ್ನು ನಿಮಗೆ ತೆರೆದಿಯಪ್ಪ, ನಿನಗೆ ಸ್ತೋತ್ರ. ಯಾರು ಕಷ್ಟದಲ್ಲಿದ್ದಾರೆ, ಸಮಸ್ಯೆಲಿದ್ದಾರೆ, ಚಿಂತೆ ದುಃಖದಲ್ಲಿದ್ದಾರೆ, ಅಪ್ಪ ನೀ ಎಲ್ಲ ಬಲಂತ ದೇವರಾಗಿ
ಯೇಸುವಿನ ನಾಮದಲ್ಲಿ ಪ್ರತಿಯೊಬ್ಬರು ಅದ್ಭುತವನ್ನು ಮಾಡಪ್ಪ. ವಿಶೇಷವಾಗಿ ನಮ್ಮ ದೇಶದಲ್ಲಿ ವಿಶ್ವಾಸ ಮಾಡುವಂತ ಎಲ್ಲ ಸೇವಕರನ್ನು, ನಿನ್ನ ನಾಮದಿರುವಂತ ಎಲ್ಲ ಸಂಘ ಸಂಸ್ಥೆಗಳನ್ನ, ನಿನ್ನ ನಂಬಿರುವಂತೆ ಎಲ್ಲ ನಿನ್ನ ಪ್ರೇಮ ಮಕ್ಕಳನ್ನ ಆಶೀರ್ವಾದ ಮಾಡು. ವಿಶೇಷವಾಗಿ ಕಲಚಪ್ಪ ಸಂಸ್ಥೆಯನ್ನು ಆಶೀರ್ವಾದ ಮಾಡು, ಮುಖ್ಯಸ್ಥರನ್ನ ಆಶೀರ್ವಾದ ಮಾಡು, ನಡೆಯುವಂತ ಎಲ್ಲ ಸೇವೆಗಳನ್ನ ಆಶೀರ್ವಾದ ಮಾಡು. ಇವುಗಳಿಗೆ ಪಾನ್ಸ ಮಾಡೋ ಪ್ರತಿಯೊಬ್ಬ ಪಾನ್ಸರ್ನ ಆಶೀರ್ವಾದ ಮಾಡು. ಹಾಸ್ಟೆಲ್ ಆಶೀರ್ವಾದ ಮಕ್ಕಳನ್ನ ಆಶೀರ್ವಾದ ಮಾಡು. ಅವ್ರ ಮಧ್ಯೆ ಸೇವೆ ಪ್ರತಿಯೊಬ್ಬ ಸೋದರನ ಆಶೀರ್ವಾದ ಮಾಡು. ಬೇಕಾದ ಎಲ್ಲ ಸಾವಿರ ಮಾಡು. ಮತ್ತು ಆಫೀಸಲ್ಲಿ ಎಲ್ಲರೂ ಕೆಲಸ ಮಾಡ್ತಾರೋ ಅವರೆಲ್ಲರೂ ಆಶೀರ್ವಾದ ಮಾಡು. ಎಲ್ಲರಿಗೂ ಒಳ್ಳೆ ಆರೋಗ್ಯ ಜ್ಞಾನ ಮಾಡು. ಅದ್ರ ಕರ್ತನೆ ವಿಶೇಷವಾಗಿ ದೇಶದ ನಾಯಕರು ಅಧಿಕಾರಿಗಳನ್ನ ಆಶೀರ್ವಾದ ಮಾಡು. ಅವರಿಂದ ಜ್ಞಾನ ಬದಲು ಕರ್ತನೆ ದೇಶ ಆಡಳಿತ ಮಾಡಲಿಕ್ಕೆ ಸಹಾಯ. ದೇಶದ ಎಲ್ಲ ಜನರಿಗೆ ಸ್ವಾರ್ಥ ತಲುಪಿ ಎಲ್ಲರಿಗೂ ಮಕ್ಕಳಾಗಿ ಮಾಡ್ಕೊಳ್ಳಕ್ಕೆ ನಿನ್ನ ಸಹಾಯ. ಕರ್ತನೆ ಬೆಳಗಿನ ಜಾವದ ನಮ್ಮ ಪ್ರಾರ್ಥನೆ ಕೇಳಲಿಕ್ಕೆ ಸ್ತೋತ್ರ. ಈ ದಿನವೆಲ್ಲ ಕರ್ತನೆ ನಮ್ಮೆಲ್ಲರನ್ನು ಆತ್ಮ ಬಲ ತುಂಬಿಸಿ ಆಶ್ರಮ ನಡೆಸಬೇಕಂತ ಯೇಸು ಕ್ರಿಸ್ತನ ಶ್ರೇಷ್ಠ ನಾಮದಲ್ಲಿ ಬೇಡಿಕೊಟ್ಟು ತಂದೆ. ಆಮೇಲೆ